everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಮೂಲ 2ರ ದಶಮಾಂಶ ವಿಸ್ತರಣೆಯು. ಸೊ ಆಯ್ಕೆ ಎ 1.4141 ಸೋವಾನ್, ಆಯ್ಕೆ ಬಿ 1.41421, ಆಯ್ಕೆ ಸಿ ಅಂತ್ಯಗೊಳ್ಳದ ಪುನರಾವರ್ತನೆಯಾಗಿರುತ್ತದೆ, ಆಯ್ಕೆ ಡಿ ಅಂತ್ಯಗೊಳ್ಳುವುದಿಲ್ಲ ಹಾಗೂ ಪುನರಾವರ್ತನೆ ಆಗುವುದಿಲ್ಲ. ಸೊ ಇಲ್ಲಿ ವರ್ಗಮೂಲ 2. ಸೊ ಇದನ್ನ ನಾವು ಭಾಗಲಬ್ಧ ಸಂಖ್ಯೆ, ವರ್ಗಮೂಲ 2 ಅನ್ನೋದೇನು ಹೇಳಿ ಭಾಗಲಬ್ಧ ಅಲ್ಲದ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾದ್ರೆ ಭಾಗಲಬ್ಧವಲ್ಲದ ಸಂಖ್ಯೆಯ ಲಕ್ಷಣ ಏನು? ಸೊ ಇದನ್ನ ದಶಮಾಂಶದಲ್ಲಿ ಬರೆದಾಗ ಸೊ ಏನನ್ನ ತೋರಿಸುತ್ತೆ ಇದು? ಯಾವುದೇ ಒಂದು ಭಾಗಲಬ್ಧವಲ್ಲದ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಏನಾಗತ್ತೆ ಹೇಳಿ, ಯಾವಾಗ್ಲೂ ಕೊನೆಗೊಳ್ಳೋದಿಲ್ಲ, ಅಂದ್ರೆ ಅಂತ್ಯ ಆಗೋದಿಲ್ಲ. ಓಕೆ, ಸೊ ಅದೇ ರೀತಿ ಇನ್ನೊಂದು ಲಕ್ಷಣ ಏನ್ ಹೇಳತ್ತೆ? ಪುನರಾವರ್ತನೆ ಆಗೋದಿಲ್ಲ. ಸೊ ಅಂದ್ರೆ ದಶಮಾಂಶದ ನಂತರ ಬರುವಂತಹ ಅಂಕಿಗಳು ಒಂದು ನಿರ್ದಿಷ್ಟ ಮಾದರಿಯಲ್ಲಿ ಇರೋದಿಲ್ಲ. 1.41, 1.412, 1.41 ಈ ರೀತಿ ಬೇರೆ ಬೇರೆ ರೀತಿಯ ಗುಂಪುಗಳು ಬರ್ತಾ ಇರುತ್ತೆ. ಇದು ಕೊನೆಗೊಳ್ತಾನೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ವರ್ಗಮೂಲ 2 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಹಾಗಾದ್ರೆ ವರ್ಗಮೂಲ 2ರ ದಶಮಾಂಶ ವಿಸ್ತರಣೆ ಹೇಗಿರುತ್ತೆ? ಅಂತ್ಯಗೊಳ್ಳೋದಿಲ್ಲ ಹಾಗೂ ಪುನರಾವರ್ತನೆ ಆಗಲ್ಲ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಡಿ ಸರಿಯಾದ ಆಯ್ಕೆ ಆಗತ್ತೆ. Okay, thank you.